ಇವ್ರಿಗೂ ಯಾರಾದ್ರೂ ಉಡುಗೊರೆ ಕೊಡೋದಿದ್ರೆ ಧಾರಾಳವಾಗಿ ಕೊಡ್ಬೋದು. ಒಳ್ಳೇದಾಗ್ಲಿ. ಅಮ್ಮ, ಯಾವುದಕ್ಕೂ ಇವನ್ನ ಹುಚ್ಚಾಸ್ಪತ್ರೆಗೆ ತೋರಿಸಿ. ಕಿಟಿ, ಸರಿಯಪ್ಪ. ಅಳಿಯಂದ್ರೆ ತಗೊಳ್ಳಿ. ಇದೆಲ್ಲ ಏನಕ್ಕೆ ಮಾವ? ಅಳಿಯಂದ್ರೆ ನ್ಯಾಯವಾಗಿ ನೋಡಿದ್ರೆ ಶಾಸ್ತ್ರ ಎಲ್ಲ ನಮ್ಮನೇಲೆ ಮಾಡಬೇಕಾಗಿತ್ತು. ಅದಂತೂ ಆಗ್ಲಿಲ್ಲ. ಉಡುಗೊರೆನೂ ಕೊಡಬಾರ್ದು ಅಂದ್ರೆ ಹೇಗೆ ಅಳಿಯಂದ್ರೆ? ಇದು ಬರೀ ಪ್ರೀತಿ ಅಲ್ಲ ಅಳಿಯಂದ್ರೆ, ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋ ನನ್ನ ಮಗಳಿಗೆ ಅಳಿಯಂದ್ರಿಗೆ ಕೊಡ್ತಾ ಇರೋ ಉಡುಗೊರೆ ಇದು. ತಗೊಳ್ಳಿ ಅಳಿಯಂದ್ರೆ. ನಮ್ಮಮ್ಮ ಇದ್ದಿದ್ರೆ ಇಷ್ಟು ಚೆನ್ನಾಗಿ ಈ ಫಂಕ್ಷನ್ ಆಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಅಮ್ಮಂಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟು ಬಂದಿದ್ದೀವಿ. ಸತ್ಯಭಾಮ ಇದ್ದಿದ್ರೆ ಕಥೆ ಟ್ವಿಸ್ಟೇ ಬೇರೆ ಆಗಿರೋದು. ಏನ್ ಮಾಡೋದು, ಟೈಮ್ ಸರಿ ಇಲ್ಲ ಅಷ್ಟೇ. ಅಕ್ಕ, ಬಾಬಾ, ಅಪ್ಪ ಪ್ರೀತಿಯಿಂದ ನಿಮಗೋಸ್ಕರ ಅಂತಾನೆ ಅಮ್ಮನ ಕಣ್ತಪ್ಸಿ ಉಡುಗೊರೆ ತಂದಿದ್ದಾರಕ್ಕ. ಪ್ಲೀಸ್ ತಗೊಳ್ಳಿ ಅಕ್ಕ. ಅವ್ರ ಮನೆ ಉಡುಗೊರೆ ಅಂದ್ರೆ ಹೆಣ್ಣಿಗೆ ಶ್ರೀರಕ್ಷೆ ಇದ್ದ ಹಾಗೆ. ಆ ದೇವರೇ ಕೊಡೋ ವರಪ್ರಸಾದನಮ್ಮ. ತಗೊಳ್ಳಮ್ಮ ಸಪ್ತಮಿ. ಅಳಿಯಂದ್ರೆ ತಗೊಳ್ಳಿ. ನಿಲ್ಸಿ. ಸರಿಯಾದ ಟೈಮ್ಗೆ ಬಂದಿದ್ದಾಳೆ. ಇಷ್ಟೊತ್ತು ನೀನ್ ಆಡಿದ ಆಟ ಅಲ್ಲ, ಈಗ ಇವಳು ಮಾಡ್ತಾಳೆ, ನೋಡ್ತಾ ಇರಿ. ಮಾತಾಡ್ಬೇಡಿ. ನೀನು ನಿನ್ ತಾಳಿ ಮುಟ್ಟಿ ಪ್ರಮಾಣ ಮಾಡಿದ್ ನೋಡಿ ನಿನ್ ಮಾತಿನ ಮೇಲೆ ನಿಲ್ತ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನಿಂತ ನಸ್ಗುನ್ನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲೇ ಕಿಟಿ, ಅವಳು ಇಲ್ಲಿಗೆ ಏನಕ್ಕೆ ಬಂದಿದ್ದಾಳೆ ಅಂತ ಕೇಳ ಅವಳನ್ನ. ಆ ಮನೇಲೆಲ್ರು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಕಳ್ಳಾಟ ಆಡ್ಕೊಂಡು ಬಂದ್ರಲ್ಲ, ಅದಕ್ಕೆ ಗ್ರಹಚಾರ ಬಿಡ್ಸೋಣ ಅಂತ ಬಂದಿದ್ದೀನಿ ಇಲ್ಲಿ. ಅಮ್ಮ, ಸುಮ್ಮನೆ ಇಲ್ದಿರೋ ರಾಮಾಯಣ ಮಾಡ್ಬೇಡಮ್ಮ. ಹೋಗಮ್ಮ ಇಲ್ಲಿಂದ. ಕೊಟ್ರೆ ಮೂತಿ ಕಿತ್ತೋಗ್ಬಿಡ್ಬೇಕು. ಫ್ರೆಂಡ್ ನೋಡಕ್ ಬಂದಿದ್ಯೇನೋ ನಿನ್ ಫ್ರೆಂಡ್ ನೋಡೋಕೆ? ಏನೇ ಛತ್ರಿ, ನಿನಗೆ ಸ್ಪೆಷಲ್ ಕ್ಲಾಸ್ ಇದೆಯಾ? ಹೋಗ್ಲಿಲ್ಲ ಅಂದ್ರೆ ನಿಮ್ ಕಾಲೇಜಲ್ಲಿ ನಿನ್ನ ಬೈತಾರಾ? ಆಹಾ, ಅಪ್ಪ ಮಕ್ಕಳು ಎಲ್ಲ ಸೇರ್ಕೊಂಡು ಎಂತ ಕಳ್ಳಾಟ ಆಡ್ತಿರೋ. ನೀನ್ ಈ ತರ ದೆವ್ವ ತರ ಆಡ್ತೀಯ ಅಂತಾನೆ ನಾವು ಸುಳ್ಳು ಹೇಳಿದ್ದು. ದೆವ್ವ ನಾನಲ್ವೇ, ಇವಳು ನಿಮ್ಮ ಅಕ್ಕ ಇಲ್ಲಿ ನಿಂತಿದ್ದಾಳಲ್ಲ, ಇವಳು ದೆವ್ವ. ಅಲ್ಲ ಕಣೆ, ನಿನಗೆ ನಿನ್ ಗಂಡನ್ ಪ್ರಾಣಕ್ಕಿಂತ ನಿಮ್ಮಪ್ಪನ ಹತ್ರ ಮಾತಾಡೋದೇ ಮುಖ್ಯನಾ? ಇಷ್ಟು ಬೇಗ ನೀನ್ ಮಾಡಿರೋ ಪ್ರಮಾಣನ ಮರ್ತ್ಬಿಟ್ಯಾ? ಚಿಕ್ಕಮ್ಮ, ನಾನಿವಾಗ ಮಾತಿಗೆ ತಪ್ಪಿದ್ದೀನಿ ಅಂತ ಯಾರು ಹೇಳಿದ್ ನಿಮ್ಗೆ? ಯಾರು ಯಾಕೆ ಹೇಳ್ಬೇಕು?
ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಮನೆಯಲ್ಲಿ ಶಾಸ್ತ್ರ ಮಾಡಿದ್ರೆ ನಿನ್ ಬಣ್ಣ ನನ್ ಮುಂದೆ ಎಲ್ ಬಯಲಾಗುತ್ತೋ ಅಂತ ಈ ನೆಪ ಹೇಳ್ಕೊಂಡು ನಿಮ್ಮ ಅಪ್ಪನ ಇಲ್ಲಿಗೆ ಕರ್ಸ್ಕೊಂಡಿದ್ಯಾ? ಭಾಮ, ಏನೇನೋ ಮಾತಾಡಬೇಡ. ತಾಳಿಶಾಸ್ತ್ರ ಮಾಡಬೇಕಾಗಿರೋದು ತಾಯಿಯಾಗಿ ನಿನ್ ಕರ್ತವ್ಯ. ನೀವು ಮಾತಾಡ್ಬೇಡ್ರಿ. ಈ ವಿಷಯದಲ್ಲಿ ನೀವುಗಳು ಯಾರೇ ಮಾತಾಡಿದ್ರು ನನಗಿಷ್ಟ ಆಗಲ್ಲ. ರಾಣಿ ಫೋನ್ ಮಾಡಿ ಹೇಳಿದ್ದಕ್ಕೆ ಈ ವಿಷಯ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ನೀವು ಆಡಿದ್ದೆ ಆಟ, ನಡೆದಿದ್ದೆ ಹೆಜ್ಜೆ. ಅಲ್ಲ ರೀ, ನಿಮಗಾದ್ರೂ ಒಂದ್ ಮಾತು ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ಎಲ್ರು ಸೇರ್ಕೊಂಡು ನನಗ್ ಮೋಸ ಮಾಡೋಕೆ ಕಾಯ್ತಾ ಇದ್ದೀರಾ. ಚಿಕ್ಕಮ್ಮ, ದಯವಿಟ್ಟು ಏನೇನೋ ಮಾತಾಡಬೇಡಿ. ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಪ್ಪ ನನ್ನ ಎದುರುಗಡೆನೇ ಇದ್ರು ಮನಸ್ಸಲ್ಲೇ ಅಳ್ತಿದ್ದೀನಿ ಹೊರತು ನಾನು ಅವ್ರ ಹತ್ರ ಮಾತಾಡಿಲ್ಲ. ಚಿಕ್ಕಮ್ಮ, ನನ್ನ ಕಣ್ಣು ಮುಂದೆನೆ ನಮ್ಮಪ್ಪ ಇದ್ರು. ಅಪ್ಪ ಹೇಗಿದ್ದೀರಾ ಅಂತ ಕೇಳಕ್ಕಾಗ್ತಿರೋ ಪಾಪಿ ಥರ ನಿಂತಿದ್ದೀನಿ. ಸಾಕು ನಿಲ್ಸೆ ನಿನ್ ಡ್ರಾಮಾನ. ನಿಮ್ಮ ಅಪ್ಪನ ಹತ್ರ ಮಾತಾಡದೆ ಇದ್ದವಳು ಅವ್ರ ದುಡ್ಡಲ್ಲಿ ಈ ತಾಳಿ ಶಾಸ್ತ್ರನ ಯಾಕೆ ಮಾಡಿಸ್ಕೊತಾ ಇದ್ಯಾ? ಹೇಯ್, ನನ್ನ ದುಡ್ಡು ನನ್ನ ಮಗಳು, ನೀನ್ ಯಾವಳೆ ಕೇಳಕ್ಕಿದನ್ನ? ನೋಡೆ, ನೀನು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರೆ ಇಲ್ದಲ್ಲೇ ಇರೋ ಕರ್ಮ ಸುತ್ಕೊಳ್ತೆ ನಿನಗೆ. ಸಾಕು ನಿಲ್ಸ್ರಿ. ಮಾಡೋದೆಲ್ಲ ಮಾಡಿ ಈಗ ನನಗೆ ಶಾಪ ಹಾಕ್ತಾ ಇದ್ದೀರಾ? ನೋಡು, ನಮ್ಮ ವಿಷಯದಲ್ಲಿ ನೀನೇನಾದ್ರೂ ತಲೆ ಹಾಕಿದ್ರೆ ನಿಜವಾಗ್ಲೂ ಸರಿ ಇರೋದಿಲ್ಲ. ನನಗ್ ದುಡ್ಡು ಕೊಡೋವರೆಗೂ ನಾನು ತಲೆ ಹಾಕೇ ಹಾಕ್ತೀನಿ. ತಾಳಿ ಶಾಸ್ತ್ರ ಮಾಡಿದ್ ಸಾಲ್ದು ಅಂತ ಈಗ ಹೊಸ ಬಟ್ಟೆ ಒಡವೆಗಳು ಬೇರೆ ಕೊಡ್ತಾ ಇದ್ದೀರಾ? ನೀವ್ ಅದ್ ಹೇಗ್ ಕೊಡ್ತಿರೋ ನಾನು ನೋಡೇ ಬಿಡ್ತೀನಿ.